ನಿಮ್ದು ತುಂಬಾ ಒಳ್ಳೆ ಮನಸ್ಸು. ಈ ಮನೆಗೋಸ್ಕರ ತುಂಬಾ ದುಡ್ದಿದ್ದೀರಾ. ಅದರಲ್ಲೂ ನನ್ನ ಗಂಡ ಅಂದ್ರೆ ತುಂಬಾ ಪ್ರೀತಿ ನಿಮ್ಗೆ. ಇದನ್ನೆಲ್ಲ ಆಧಾರವಾಗಿ ಇಟ್ಕೊಂಡೆ ನಾನು ಸತ್ಯನ ತಿಳ್ಕೊಂಡಿದ್ದೀನಿ. ಮಹೇಶನ್ ಹೊಡೆದು ಪಂಪ್ ಹೌಸಲ್ಲಿ ಕೂಡಾಕಿದ್ದು ನೀವೇ ತಾನೆ? ಇದನ್ನ ಸುಳ್ಳು ಅಂತ ಯಾರು ಬೇಕಾದ್ರೆ ಹೇಳ್ಬೋದು, ಆದ್ರೆ ನಿಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ದಿಟ ಕಣವ, ನೀನ್ ಹೇಳಿದ್ದು ಸತ್ಯನೇ. ಆ ಮಹೇಶ ರಂಗೇಗೌಡನ್ನ ಸೋಲಿಸ್ಬೇಕು ಅಂತ ಆ ಸಂಕ್ರೇಗೌಡನ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದ. ಬೆಳೆ ರಂಗೇಗೌಡ ಸೋತ್ರೆ ಕಮಲಿ ಬಾಳ ಹಾಳಾಗೋದನ್ನ ನನ್ನಿಂದ ನೋಡಕ್ ಆಗ್ತಾ ಇರ್ಲಿಲ್ಲವ. ಮೊದಲನೇ ಆಟದಾಗೆ ಏನೋ ಮೋಸ ಮಾಡಿ ಆಟ ಸಮ ಮಾಡ್ದಂಗೆ ಕೊನೆ ಆಟದಾಗೂ ಏನಾದರೂ ಮೋಸ ಮಾಡಿ ರಂಗೇಗೌಡನಿಗೆ ಸೋಲಿಸ್ತಾನೆ ಅಂತ ನಂಗೆ ಗೊತ್ತಾಯ್ತು. ಅದಕ್ಕೆ ಅವನನ್ನ ತೋಟದ ಮನೆ ಪಂಪ್ ಹೌಸ್ನಲ್ಲಿ ಕೂಡಾಕ್ಬಿಟ್ಟೆ ಕಣವ. ಅವ ಐಶ್ವರ್ಯ, ನಿನಗೆ ಹೇಳ್ದೇನೆ ನಿಮ್ಮ ಅಡ್ಡಿ ವಿಚಾರದಾಗೆ ತಲೆ ಹಾಕ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡವ. ಅಯ್ಯೋ, ಏನ್ ಮಾಡ್ತಿದ್ದೀರಾ ಅಂಕಲ್? ದೊಡ್ಡವರು ನೀವು. ಚಿಕ್ಕವ್ರು ತಪ್ಪು ಮಾಡಿದಾಗ ತಿದ್ದೋ ಅಧಿಕಾರ ಇದೆ, ಅದನ್ನೇ ಮಾಡ್ತಿದ್ದೀರಾ. ಹಾಗೆ ನೋಡಿದ್ರೆ ನನ್ನ ಗಂಡನ ಮರ್ಯಾದೆ ಕಾಪಾಡಿರೋರು ನೀವು. ನಿಮ್ಮ ಸೇವೆನ ನಾನು ಜೀವನ ಪೂರ್ತಿ ಮಾಡಬೇಕು ಅಂತ ಉಪಕಾರ ಮಾಡಿದ್ದೀರಾ ನೀವು ನನಗೆ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ರೆಸ್ಟ್ ತಗೊಳ್ಳಿ, ನಾನು ಊಟ ತರ್ತೀನಿ.